ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಆ ಪರಿಷ್ಕರಣೆಗೆ ಒಳಪಟ್ಟಿರತಕ್ಕಂಥ 23ನೇ ಪಾಠ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅಂತಕ್ಕಂಥ ಪಾಠದ ಇವತ್ತು ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಿಂದಿ, ಸೈನ್ಸ್ ಮತ್ತು SS 3 ವಿಷಯದಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕಿದ್ದೀವಿ. ಅವೆಲ್ಲಗಳನ್ನು ಸಹಿತ ತಾವುಗಳು ನೋಡ್ಬೋದು. ಇದರ ಪ್ಲೇಲಿಸ್ಟ್ ಲಿಂಕ್ಗಳ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ನಿಮ್ಮ FA, SA ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕಿದ್ದೀವಿ. ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಲು ಮರೆಯದಿರಿ. ಶುರು ಮಾಡೋಣ. 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 23ನೇ ಪಾಠ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳಲ್ಲಿ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ. ಚಿಪ್ಕೋ ಚಳವಳಿ ನಡೆದ ರಾಜ್ಯ ಡ್ಯಾಶ್. ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ಅಂತಕ್ಕಂಥದ್ದು ರೈಟ್ ಆನ್ಸರ್. ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದ್ದವರು ಡ್ಯಾಶ್. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅಂತಕ್ಕಂಥದ್ದು ಉತ್ತರ. ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸೋದನ್ನು ವಿರೋಧಿಸಿದರು. ಕೈಗಾ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಇನ್ನು ಈ 3 ಬಿಟ್ಟ ಸ್ಥಳಗಳ ಪ್ರಶ್ನೆಗಳನ್ನು ಉತ್ತರಗಳ ಆದ ಮೇಲೆ ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಸಮೂಹ ವರ್ತನೆ ಅಂದರೆ ಏನು? ಈ ಸಾಕಷ್ಟು ದೊಡ್ಡ ಸಂಖ್ಯೆಯ ಜನರು ಆಕಸ್ಮಿಕವಾದ ಹಾಗೂ ಯೋಜನಾಬದ್ಧವಲ್ಲದ ರೀತಿಯ ಆಲೋಚನೆ, ಭಾವನೆ ಹಾಗೂ ವರ್ತನೆಗೆ ಸಮೂಹ ವರ್ತನೆ ಅಂತ ಕರೀತಾರೆ. ಪ್ರಶ್ನೆ 2, ಚಿಪ್ಕೋ ಚಳವಳಿಯ ನೇತಾರ ಯಾರು? ಸುಂದರ್ಲಾಲ್ ಬಹುಗುನ್ ಮತ್ತು ಚಂಡಿ ಪ್ರಸಾದ್ ಭಟ್ ಇವರು ಚಿಪ್ಕೋ ಚಳವಳಿಯ ನೇತಾರರು ಆಗಿದ್ದಾರೆ. ಸ್ವಸಹಾಯ ಸಮೂಹ ಅಂದರೆ ಏನು? ಸ್ವಪ್ರಜ್ಞೆ ಅಂದರೆ ಸ್ವತಿಳುವಳಿಕೆ, ಸ್ವಪ್ರೇರಣೆ, ಪರಸ್ಪರ ನಂಬಿಕೆಯೊಂದಿಗೆ ತಮ್ಮ ಆರ್ಥಿಕ ಸಾಮಾಜಿಕ ಅಗತ್ಯಗಳನ್ನು ತಾವೇ ತಮ್ಮ ಸ್ವಂತ ಪ್ರಯತ್ನ ಮತ್ತು ಸಹಕಾರದಿಂದ ಪೂರೈಸಿಕೊಳ್ಳುವ ಉದ್ದೇಶದಿಂದ ರೂಪಿತವಾದ 10 ರಿಂದ 20 ಮಂದಿ ಒಂದು ಸ್ಥಳೀಯ ಸಮೂಹಕ್ಕೇನೆ ಸ್ವಸಹಾಯ ಸಮೂಹ ಅಂತ ಕರೀತಾರೆ. ಇನ್ನು ಮುಂದೆ ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು ಇದ್ದಾವೆ. ಪ್ರಶ್ನೆ 3 ಇತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ಸಮೂಹ ವರ್ತನೆ ಏನನ್ನ ಒಳಗೊಂಡಿದೆ? ಉತ್ತರ ನೋಡೋಣ. ಸಾಕಷ್ಟು ದೊಡ್ಡ ಸಂಖ್ಯೆಯ ಜನರು ಆಕಸ್ಮಿಕವಾದ ಹಾಗೂ ಯೋಜನಾಬದ್ಧವಲ್ಲದ ರೀತಿಯ ಆಲೋಚನೆ, ಭಾವನೆ ಹಾಗೂ ವರ್ತನೆಗೆ ಸಮೂಹ ವರ್ತನೆ ಅಂತ ಕರೀತಾರೆ. ಇದು ಜನಮಂದೆ, ದೊಂಬಿ, ಸಾರ್ವಜನಿಕ ಅಭಿಪ್ರಾಯ, ಕ್ರಾಂತಿ ಹಾಗೂ ಸಾಮಾಜಿಕ ಆಂದೋಲನಗಳನ್ನು ಏನು ಮಾಡೋದಪ್ಪ ಅಂದ್ರೆ ಒಳಗೊಂಡಿದೆ ಅಂತ ಬರೀಬಹುದು. ಪ್ರಶ್ನೆ 2, ಜನಮಂದೆ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನ ಜನಮಂದೆ ಅಂತ ಕರೀತಾರೆ. ಉದಾಹರಣೆ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನಸಮೂಹ ಅಂತ ಬರೀಬಹುದು. ಚಲನಚಿತ್ರ ಮಂದಿರಗಳಲ್ಲಿ ಟಿಕೆಟ್ಗಾಗಿ ಸಾಲಾಗಿ ನಿಂತಿರ್ತಕ್ಕಂಥ ಜನನು ಅಂತಲೂ ಕೂಡ ಬರೀಬಹುದು. ಮುಂದಿನ ಪ್ರಶ್ನೆ 3, ಜನಮಂದೆಯ ಸ್ವರೂಪವನ್ನು ತಿಳಿಸಿ. ಹಾಗಾದರೆ ಜನಮಂದೆಯ ಸ್ವರೂಪ ಹೇಗಿದೆ? ಈ ಜನಮಂದೆ ಅಂತಕ್ಕಂಥದ್ದು ತಾತ್ಕಾಲಿಕ ಸ್ವರೂಪದ ಸಮೂಹ ಅಂತಾನೆ ಕರೀತಾರೆ. ಈ ಜನಮಂದೆಯಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಜನರು ಭೌತಿಕವಾಗಿ ಬಂದು ಸೇರ್ಕೋತಾರೆ. ಪರಸ್ಪರ ಅಭಿಪ್ರಾಯವನ್ನ ಒಪ್ಪಿ ಬಹುಬೇಗನೆ ಪ್ರಭಾವಕ್ಕೆ ಒಳಗಾಗ್ತಾರೆ ಜನಮಂದೆಯಲ್ಲಿ. ಇಲ್ಲಿ ವ್ಯಕ್ತಿಯ ಭಾವನೆ ಹುದುಗಲೂಬಹುದು ಅಥವಾ ಸ್ಫೋಟಗೊಳ್ಳಲೂಬಹುದು ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಜನಮಂದೆಯ ಸ್ವರೂಪದಲ್ಲಿ ಬರೀತಾರೆ. ಮುಂದಿನ ಪ್ರಶ್ನೆ, ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸಿ. ಭೂಮಿ, ಗಾಳಿ, ನೀರು ಮತ್ತು ಜೀವಮಂಡಲವನ್ನು ಒಳಗೊಂಡ ನಮ್ಮ ಸುತ್ತಮುತ್ತಲಿನ ಪರಿಸರ ವಿಷಕಾರಕ ಹಾಗೂ ರಾಸಾಯನಿಕ ಅಂಶಗಳಿಂದ ಕಲುಷಿತವಾಗುವುದಕ್ಕೆ ಪರಿಸರ ಮಾಲಿನ್ಯ ಅಂತ ಕರೀತಾರೆ. ನಮ್ಮ ಭೂಮಿ ಮಲಿನಗೊಳ್ಳೋದೇ ಪರಿಸರ ಮಾಲಿನ್ಯ. ಇದರ ಸ್ವರೂಪ ನೋಡೋದಾದ್ರೆ ಜನಸಂಖ್ಯೆ ಹೆಚ್ಚಿದ ಪರಿಣಾಮ ಇದರ ಪರಿಣಾಮ ಕೂಡ ಏನಾಗ್ತದಪ್ಪ ಅಂದ್ರೆ ಪರಿಸರ ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಮನುಷ್ಯ ತನ್ನ ಸುಖ ಭೋಗದ ಜೀವನಕ್ಕಾಗಿ ಪರಿಸರವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾನ. ನಗರಗಳು ತೀವ್ರತರವಾಗಿ ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾವ. ಕೈಗಾರಿಕೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವ. ತಾಂತ್ರಿಕ ಪ್ರಗತಿ ಮತ್ತು ಸಾರಿಗೆ ವ್ಯವಸ್ಥೆ ಕೂಡ ಬೆಳವಣಿಗೆ ಆಗ್ತಾ ಇದ್ದಾವೆ. ಇವೆಲ್ಲ ಕಾರಣದಿಂದ ಪರಿಸರ ಮಾಲಿನ್ಯ ಇವತ್ತು ಬಹುಬೇಗನೆ
ಕ್ಷಿಪ್ರಗತಿಯಲ್ಲಿ ಏನಾಗಕತ್ತದಪ್ಪ ಅಂದ್ರೆ ನಡಿಲಿಕತ್ತದ ಅಂತ ಹೇಳ್ತೀವಿ. ಕಡೆ ಪ್ರಶ್ನೆ ಇತ್ತು, ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಪ್ರಶ್ನೆ ಉತ್ತರ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ವಿಡಿಯೋಗಳನ್ನು ಲೈಕ್ ಮಾಡಿ. ಸೊ ಲೈಕ್ ಮಾಡಿದ ನಂತರ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ಗಳನ್ನು ತಂದು ಕೊಡ್ತಾವೆ. ನಾವು ಮ್ಯಾಕ್ಸಿಮಮ್ ಆಗಿ ಹಿಂದಿ, ವಿಜ್ಞಾನ ಮತ್ತು SS ಅಲ್ಲಿ ಬಹಳಷ್ಟು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ. ಅದರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗಾಗಿ ಬೆನಿಫಿಟ್ ಆಗಬೇಕು. ಮಕ್ಕಳಿಗೆ ಈ ಪ್ರಶ್ನೋತ್ತರ ಸರಣಿಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಿದ್ದೀವಿ. ಸೊ ನೀವೆಲ್ಲರೂ ಕೂಡ ನೋಡ್ತೀರಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನೆಲ್ಲ ಮಾಡ್ತೀರಿ ಅಂತ ನಂಬ್ತಾ ಶುರು ಮಾಡೋಣ. ಕಡೆ ಪ್ರಶ್ನೆಯ ಉತ್ತರ, ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ವಿವರಿಸ್ತೀರಿ ಅಂತಕ್ಕಂಥಲ್ಲಿ. ಸ್ತ್ರೀಯರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರನ್ನಾಗಿಸ್ತವೆ, ಆರ್ಥಿಕ ಮೂಲಗಳನ್ನು ಒದಗಿಸಿಕೊಡ್ತವೆ, ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತವೆ, ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗಿದ್ದಾವೆ, ಸ್ತ್ರೀ ದೌರ್ಜನ್ಯಗಳನ್ನು ಪರಿಣಾಮಕಾರಿಯಾಗಿ ಎದುರಿಸ್ತವೆ, ಮಾನವ ಹಕ್ಕುಗಳು ಸ್ವತಂತ್ರವಾಗಿ ಪಡೀಲಿಕ್ಕೆ ಸಹಕಾರಿ ಸಹಿತ ಆಗಿದ್ದಾವೆ ಅನ್ನೋದನ್ನು ನಾವು ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆಯನ್ನು ಬರೀಬಹುದು. ಒಟ್ಟಾರೆಯಾಗಿ ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡಿದ್ದಾವೆ ಅನ್ನೋದೇ ಸ್ವಸಹಾಯ ಸಂಘಗಳ, ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಇಷ್ಟು ನಾವು 23ನೇ ಪಾಠ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳಲ್ಲಿ ನೋಡಿದ್ದೀವಿ. ಸೊ ಸೈನ್ಸ್ ಹಿಂದಿಯಲ್ಲಿನೂ ಕೂಡ ವಿಡಿಯೋಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ವಿದ್ಯಾರ್ಥಿಗಳೇ ನಿಮ್ಮ ಜೊತೆಗೆ ಮುಂದಿನ ಪಾಠದ ವಿಡಿಯೋದಲ್ಲಿ. ದಯಮಾಡಿ ತಾವುಗಳು ನಮ್ಮದೇ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಹೊಸಬರಾಗಿದ್ದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ಗಳನ್ನು ಮಾಡಬೇಕು, ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಈ ತರನಾಗಿರ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ, ಈ ಚಾನಲ್ ಇದ್ದಾವೆ ಅನ್ನೋದನ್ನು ತಾವುಗಳು ಸಹಿತ ನಿಮ್ಮ ಗೆಳೆಯರ ಬಳಗದಲ್ಲಿ ವಿಷಯವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ